ಲೋಕರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಬಾರ್ನ್ ಅಗೇನ್ ಇನ್ ಜೀಸಸ್ ಕ್ರೈಸ್ಟ್ ದೈವಿಕ ಚಾನಲ್ಗೆ ನಾನು ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಪ್ರಿಯರೇ, ಇವತ್ತು ನಾವು ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಇಚ್ಛಿಸುವಂತ ದೇವರ ವಾಕ್ಯವಾಗಿದೆ. ದೇವರ ಆಜ್ಞೆ ಅಂದ್ರೆ ಯೇಸು ಕ್ರಿಸ್ತನು ಲೋಕದಲ್ಲಿ ಇರುವಾಗ ಎರಡು ಹೊಸ ಆಜ್ಞೆಗಳನ್ನು ಆತನು ತನ್ನ ಶಿಷ್ಯರಿಗೆ ಕೊಟ್ಟನು. ಅದರಲ್ಲಿ ಮುಖ್ಯವಾದದ್ದು ಈ ದೀಕ್ಷಾ ಸ್ನಾನ. ಅದರ ಬಗ್ಗೆ ನಾವು ಮಾತನಾಡಿದ್ದೇವೆ. ಹಾಗೆ ಎರಡನೇ ಆಜ್ಞೆಯಾಗಿದೆ ಕರ್ತನ ಮೇಜು, ಲಾರ್ಡ್ ಸಪ್ಪರ್, ಹೋಲಿ ಕಮ್ಯುನಿಯನ್. ಪ್ರಿಯರೇ, ಇವತ್ತು ಅದರ ಬಗ್ಗೆ ಕರ್ತನ ಮೇಜು, ಅದರ ಲಾರ್ಡ್ ಸಪ್ಪರ್ ಆಗಲಿ ಹೋಲಿ ಕಮ್ಯುನಿಯನ್, ಅದರ ವಿವರಣೆಯನ್ನು ಕೊಡ್ಲಿಕ್ಕೆ ನಮ್ಮ ಮಧ್ಯೆ ಇದ್ದಾರೆ ನಮ್ಮ ಹಿರಿಯ ಸಭಾಪಾಲಕರಾದ ಪಾಸ್ಟರ್ ಓಡಿ ಜಾನ್ಸನ್ ಅವರನ್ನು ನಾನು ಸ್ವಾಗತ ಬಯಸುವನಾಗಿದ್ದೇನೆ. ಪಾಸ್ಟರ್, ಪ್ರೈಸ್ ದಿ ಲಾರ್ಡ್. ನಾವು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗುವ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ, ಅದರಲ್ಲಿ 19ನೇ ವಾಕ್ಯ. ಬಳಿಕ ಆತನು ಅಂದ್ರೆ ಯೇಸು ಕ್ರಿಸ್ತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾದ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಅಂದನು. ಪಾಸ್ಟರ್ ಅವರೇ, ಯೇಸು ಕ್ರಿಸ್ತನು ಲೋಕದಲ್ಲಿರುವಾಗ ಒಂದು ಹೊಸ ನಿಯಮ ಹೊಸ ಸಂಸ್ಕಾರ, ಈ ಕರ್ತನ ಮೇಜು, ಇದನ್ನು ಸ್ಥಾಪಿಸಲಿಕ್ಕೆ ಕಾರಣ ಏನು ಪಾಸ್ಟರ್ ಅವರೇ? ಮತ್ತೆ ಇದನ್ನು ತನ್ನ ಶಿಷ್ಯರಿಗೆ ಹೀಗೆ ನೀವು ಮಾಡಬೇಕು ಎಂದು ಹೇಳಲಿಕ್ಕೆ ಕಾರಣ ಏನು ಪಾಸ್ಟರ್ ಅವರು? ಪ್ರೈಸ್ ದಿ ಲಾರ್ಡ್. ಲೋಕರಕ್ಷಕನು ಅದೇ ರೀತಿಯಲ್ಲಿ ಮರಣವನ್ನು ಪಾತಾಳವನ್ನು ಜಯಿಸಿ ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಇವತ್ತು ಕೂಡ ಜೀವಿಸುವ ಜೀವವುಳ್ಳಂಥ ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲ ಟಿವಿ ವೀಕ್ಷಕರನ್ನು ನಾವು ಸ್ವಾಗತ ಬಯಸುವರಾಗಿದ್ದೇವೆ. ಇವತ್ತು ನಾವು ಹೊಸ ವಿಷಯದೊಂದಿಗೆ ನಾವು ನಿಮ್ಮ ಬಳಿಗೆ ಬಂದಿದ್ದೇವೆ. ಅದು ಏನೆಂದರೆ ಕರ್ತನ ಭೋಜನ ಅಥವಾ ಕರ್ತನ ಮೇಜು ಅಥವಾ ಹೋಲಿ ಕಮ್ಯುನಿ, ಪರಿಶುದ್ಧವಾದ ಒಂದು ಆ ಕಮ್ಯುನಿಗೆ ನಾವು ಆ ವಿಷಯದಲ್ಲಿ ನಾವು ಮಾತಾಡಲಿಕ್ಕೆ ಬಂದಿದ್ದೇವೆ. ಪ್ರಿಯರೇ, ಕರ್ತನ ಮೇಜು ಸ್ಥಾಪಿಸಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತರಾಗಿದ್ದಾರೆ. ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಇರುವಾಗಲೇ ತಾನು ಸಮರ್ಪಿಸಿಕೊಡಬೇಕಾದಂಥ ಆ ಸಮಯದಲ್ಲಿ ಯೇಸು ಕ್ರಿಸ್ತರು ಮಾರ್ಕನ ಮಹಡಿಯಲ್ಲಿ ಸ್ಥಾಪಿಸಿದಂಥ ಒಂದು ಸಂಸ್ಕಾರ ಎಂಬುದಾಗಿ ಹೇಳ್ಬೋದು ಕರ್ತನ ಭೋಜನ. ಈ ಕರ್ತನ ಭೋಜನ ನಮ್ಮ ಹೊಸ ಒಡಂಬಡಿಕೆಯಲ್ಲಿ 4 ಸುವಾರ್ತೆಗಳಲ್ಲಿ ಕೂಡ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಈ 4 ಸುವಾರ್ತೆಗಳಲ್ಲಿ ಕೂಡ ನಮಗೆ ನೋಡ್ಲಿಕ್ಕೆ ಆಗ್ತದೆ. ಅದು ಮಾತ್ರವಲ್ಲ, ಕರ್ತನ ಮೇಜು ಅಂದರೆ ಏನು, ಕರ್ತನ ಮೇಜು ಯಾರು ತೆಗೆದುಕೊಳ್ಬೇಕು, ಅದರೊಟ್ಟಿಗೆ ಕರ್ತನ ಮೇಜನ್ನು ಯಾರು ತೆಗಿಬಾರದು, ಅದೇ ರೀತಿಯಲ್ಲಿ ಕರ್ತನ ಮೇಜು ಏನನ್ನು ಸೂಚಿಸ್ತದೆ, ಕರ್ತನ ಮೇಜನ್ನು ಎಲ್ಲಿಯವರೆಗೆ ತೆಗಿಬೇಕು ಎಂಬುದಾಗಿ ಕೂಡ ನಮಗೆ ದೇವರ ವಾಕ್ಯದಲ್ಲಿ ನಮಗೆ ನೋಡುವಾಗ ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ಕರ್ತನ ಮೇಜು ಎಂಬುದಾಗಿ ಹೇಳುವಾಗ ಅದು ದೇವರ ಮಕ್ಕಳ ಒಂದು ಅನ್ಯೋನ್ಯತೆಯಾಗಿದೆ. ಅದು ಮಾತ್ರವಲ್ಲ, ಕರ್ತನ ಮೇಜು ದೇವರ ಸಭೆಯ ಒಂದು ಐಕ್ಯತೆಯನ್ನು ಸೂಚಿಸ್ತದೆ. ಅವಾಗ ದೇವರ ಸೇವಕರು ಕೇಳಿದ ಹಾಗೆ ಈ ಕರ್ತನ ಭೋಜನ, ಕರ್ತನ ಮೇಜು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟಂತ ಒಂದು ಶ್ರೇಷ್ಠವಾದಂಥ ಒಂದು ಆ ಸಂಸ್ಕಾರ ಆಗಿದೆ ಎಂಬುದಾಗಿ ನಮಗೆ ಹೇಳಲಿಕ್ಕೆ ಆಗ್ತದೆ. ಕರ್ತನ ಮೇಜು ಅದು ದೇವರ ಸಭೆಗೆ ದೇವರು ಕೊಟ್ಟಂತಹ ಒಂದು ಆಜ್ಞೆ. ಅದು ಮಾತ್ರವಲ್ಲ, ನಾವು ಕರ್ತನ ಮೇಜಿಗೆ ಬರುವಾಗ
ಆ ಕರ್ತನ ಮೇಜಿನಲ್ಲಿ ಒಂದು ಎರಡು ವಸ್ತುಗಳನ್ನು ಮಾತ್ರ ನಮಗೆ ನೋಡ್ಲಿಕ್ಕೆ ಆಗ್ತದೆ. ಆಮೆನ್. ಒಂದು ರೊಟ್ಟಿ, ಇನ್ನೊಂದು ದ್ರಾಕ್ಷ. ದ್ರಾಕ್ಷ ರಸವನ್ನು ಮಾತ್ರ. ಅವಾಗ ಪ್ರಿಯರೇ, ಈ ಆ ರೊಟ್ಟಿ ಏನನ್ನು ಸೂಚಿಸ್ತದೆ, ಆಮೆನ್. ಈ ದ್ರಾಕ್ಷಾರಸ ಏನನ್ನು ಸೂಚಿಸ್ತದೆ ಎಂಬುದಾಗಿ ಕೂಡ ನಮಗೆ ದೇವರ ವಾಕ್ಯದಲ್ಲಿ ನಮಗೆ ನೋಡ್ಲಿಕ್ಕೆ ಆಗ್ತದೆ. Yes. ಒಂದು ಆ ಮೇಜಿನಲ್ಲಿ ನಾವು ರೊಟ್ಟಿ ನೋಡ್ತೇವೆ. ಆಮೆನ್. ಆ ರೊಟ್ಟಿ ಏನಾಗಿದೆ? ಯೇಸು ಕ್ರಿಸ್ತರ ದೇಹವಾಗಿದೆ. ಆಮೆನ್. ಇನ್ನೊಂದರಲ್ಲಿ ನಾವು ಆ ದ್ರಾಕ್ಷಾ ರಸವನ್ನ ನೋಡ್ತೇವೆ. ಅದೇನು ಸೂಚಿಸ್ತದೆ? ಅದು ಯೇಸು ಕ್ರಿಸ್ತರ ರಕ್ತವನ್ನು ಸೂಚಿಸ್ತದೆ. ಕರ್ತನ ಮೇಜು ಆ ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನಾಗಿದೆ ಸೂಚಿಸುವಂಥದ್ದು ಕರ್ತನ ಮೇಜು. ನೋಡಿ, ಯೇಸು ಕ್ರಿಸ್ತನ ದೇಹ, ಯೇಸು ಕ್ರಿಸ್ತನ ರಕ್ತ, ಅದು ನಮ್ಮ ರೊಟ್ಟಿಗೆ ಮತ್ತೆ ದ್ರಾಕ್ಷರಸಕ್ಕೆ ಹೋಲಿಕೆಯಾಗಿದೆ. ಈ ದೇಹ, ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪಗಳಿಗಾಗಿ ತನ್ನ ಪರಿಶುದ್ಧವಾದ ದೇಹವನ್ನು ನಮಗಾಗಿ ಸಮರ್ಪಿಸಿಕೊಟ್ರು. ಪಿಲಾತನ ಅರಮನೆಯಲ್ಲಿ ಯೇಸು ಕ್ರಿಸ್ತನನ್ನು ಶಿಕ್ಷಿಸುವಾಗ ಕೊರಡೆಗಳಿಂದ ಹೊಡೆದರು ಎಂದಾಗಿದೆ ಬೈಬಲ್ ಹೇಳ್ತದೆ. ಆಮೆನ್. ಅವಾಗ ಕೊರಡೆಗಳಿಂದ ಯೇಸು ಕ್ರಿಸ್ತನ ದೇಹಕ್ಕೆ ಹೊಡೆಯಲ್ಪಟ್ಟಾಗ ಸುಮಾರು 39 ಏಟುಗಳನ್ನು ಯೇಸು ಕ್ರಿಸ್ತನ ದೇಹಕ್ಕೆ ಏಟು ಕೊಟ್ಟಾಗ ಆ ಪರಿಶುದ್ಧವಾದ ದೇಹದಿಂದ, ಆ ಕೋಮಲವಾದ ಶರೀರದಿಂದ ರಕ್ತ ಹೊರಗಡೆ ಬಂತು, ಚಿಮ್ಮಿ ಹೊರಗಡೆ ಬಂತು ಎಂಬುದಾಗಿ ನಮಗೆ ನೋಡ್ಲಿಕ್ಕೆ ನಮಗೆ ಆಗ್ತದೆ. Yes. ಆಮೆನ್. ಅದು ಮಾತ್ರವಲ್ಲ, ಇನ್ನು ನಾವು ನೋಡ್ಬೇಕೇನೆಂದ್ರೆ, ಯೇಸು ಕ್ರಿಸ್ತನ ಆ ಪರಿಶುದ್ಧವಾದ ರಕ್ತದ ಮುಖಾಂತರ ಲೋಕದಲ್ಲಿರುವ ಎಲ್ಲಾ ಜನರ ಪಾಪಗಳನ್ನು ಯೇಸು ಸ್ವಾಮಿ ಶುದ್ಧೀಕರಿಸಿದರು. ಅಥವಾ ಯೇಸು ಸ್ವಾಮಿ ಲೋಕದ ಎಲ್ಲಾ ಜನರ ಪಾಪಗಳಿಗಾಗಿ ತನ್ನ ರಕ್ತವನ್ನು ಮನುಷ್ಯನಿಗಾಗಿ ಸುರಿಸಿದ್ರು. ಆಮೆನ್. ಆದುದರಿಂದ ಈ ದೇಹದಲ್ಲಿ, ಈ ರಕ್ತದಲ್ಲಿ ಒಬ್ಬ ವ್ಯಕ್ತಿ ಪಾಲುಗಾರಾಗುವಾಗ ಆ ವ್ಯಕ್ತಿ ಕೂಡ ಯಾವ ರೀತಿಯಲ್ಲಿ ಬರಬೇಕು ಎಂಬುದಾಗಿ ಕೂಡ ನಮಗೆ ನೋಡ್ಲಿಕ್ಕೆ ನಮಗೆ ಇನ್ನೊಂದು ಆಗ್ತದೆ. ವಿಷಯ ಪಾಸ್ಟ್ ಅಂದ್ರೆ, ಯೇಸು ಕ್ರಿಸ್ತನು ರೊಟ್ಟಿಯನ್ನು ಮುರಿದು ಕೊಡ್ಲಿಕ್ಕೆ ಕಾರಣ. ಎಸ್, ಆತನು ವಾಕ್ಯ ಹೇಳ್ತದೆ, ಆತನು ರೊಟ್ಟಿಯನ್ನು ಮುರಿದು ಕೊಟ್ಟನು. ಮತ್ತೆ ಅಲ್ಲಿ ಒಂದು ಮಾತುಂಟು ಸ್ವಾಮಿ ಪಾಸ್ಟ್ ಅವರು ಏನಂತ ಹೇಳ್ತಾರೆ, ಈ ಪಾತ್ರೆಯಲ್ಲಿ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾದ ಹೊಸ ಒಡಂಬಡಿಕೆಯನ್ನು ಸೂಚಿಸ್ತದೆ ಅಂತ ಹೇಳುವಾಗ ಇದ್ರ ಅರ್ಥ ಏನು ಪಾಸ್ಟ್ ಅವರೇ? ಯೇಸು ಕ್ರಿಸ್ತರು ಹೌದು. ಆ ರೊಟ್ಟಿಯನ್ನು ಮುರಿದು ಕೊಡ್ಬೇಕೆಂದು ಹೇಳುವಾಗ ಯೇಸು ಸ್ವಾಮಿ ನಮಗಾಗಿ ಶಿಲುಬೆ ಮೇಲೆ ಮುರಿಯಲ್ಪಟ್ರು. ಆಮೆನ್. ಆಮೆನ್. ನೋಡಿ, ಆ ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಹಂಚಿಕೊಟ್ರೆಂಬುದು ಬೈಬಲ್ ಹೇಳ್ತದೆ. ಹೌದೌದು. ಅವಾಗ ರೊಟ್ಟಿಯನ್ನು ಮುರಿದ್ರು ಎಂಬುದು ಹೇಳಿಕೆ ಕಾರಣ, ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಮುರಿಯಲ್ಪಟ್ರು, ಆಮೆನ್. ಆಮೆನ್. ನಮಗಾಗಿ ಜಜ್ಜಲ್ಪಟ್ರು. Yes. ನೋಡಿ, ಆ ಗೆಸ್ತಮನೆಯ ತೋಟದಿಂದ ಹಿಡಿಯಲ್ಪಟ್ಟಂತ ಯೇಸು ಪಿಲಾತನ ಅರಮನೆಯಲ್ಲಿ ಶಿಕ್ಷೆಗೆ ವಿಧಿಸಲ್ಪಟ್ರು. ಹೌದು. ಅವಾಗ ನಮ್ಮ ಪಿಲಾತನ ಅರಮನೆಯಲ್ಲಿ ಶಿಕ್ಷೆಗೆ ಸುಳ್ಳು ಸಾಕ್ಷಿಗಳ ಮುಖಾಂತರ ಶಿಕ್ಷೆಗೆ ವಿಧಿಸಲ್ಪಟ್ಟಾಗ ನಾನು ಮುಂಚೆ ಹೇಳಿದ ಹಾಗೆ ಆಮೆನ್. 39 ಏಟುಗಳನ್ನು ಕೊರಡೆಗಳಿಂದ ಏನ್ ಮಾಡ್ತಾರೆ, ಕೊಡ್ತಾರೆ. ಅದು ಸಹ ಒಬ್ಬ ಆ ತಪ್ಪು ಮಾಡಿದಂತ ವ್ಯಕ್ತಿಯನ್ನು ಬಗ್ಗಿಸಿ, ನೆಲದ ಮೇಲೆ ಬಗ್ಗಿಸಿ ಎಲ್ಲ ವಸ್ತ್ರವನ್ನೆಲ್ಲ ತೆಗೆದು ಚಾಟಿಯಿಂದ, ಕೊರಡೆಗಳಿಂದ ಏನ್ ಮಾಡ್ತಾರೆ, ಯೇಸು ದೇಹಕ್ಕೆ ಹೊಡಿತಾರೆ. ಅವಾಗ ಹೊಡೆಯಲ್ಪಟ್ಟಂತ ಆ ಚಾಟಿಯಿಂದ ಯೇಸುವಿನ ದೇಹಕ್ಕೆ ಹೊಡೆಯಲ್ಪಟ್ಟಾಗ ಆತನ ದೇಹ ಛಿದ್ರವಾಯಿತು, ಆಮೆನ್. ಆತನ ದೇಹ ಮುರಿಯಲ್ಪಟ್ಟಿತ್ತು.
ಅದಕ್ಕಾಗಿಯೇ ತಾನು ಶಿಲುಬೆಯ ಮರಣದಲ್ಲಿ ಮುರಿಯಲಿಕ್ಕೆ ಹೋಗುವುದಕ್ಕಿಂತ ಮುಂಚೆಯೇ ಯೇಸು ಕ್ರಿಸ್ತರು ರೊಟ್ಟಿಯನ್ನು ತೆಗೆದುಕೊಂಡು ಇದು ನನ್ನ ದೇಹ, ಇದು ನನ್ನ ದೇಹ ಎಂಬುದಾಗಿ ಹೇಳಿ ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟರು. ಅದಕ್ಕಾಗಿ ಸ್ವಾಮಿ ಅಲ್ಲಿ ಮುರಿಲಿಕ್ಕೆ ಕಾರಣ, ತಾನು ಒಂದು ದಿವಸ ತಾನು ಮುರಿಲಿಕ್ಕೆ ಹೋಗ್ತೇನೆ ಎಂಬುದನ್ನು ಸೂಚಿಸುವುದಕ್ಕಾಗಿ ಯೇಸು ಕ್ರಿಸ್ತರು ಆ ರೊಟ್ಟಿಯನ್ನು ತೆಗೆದುಕೊಂಡು ಮುರಿದು ದೇವರ ಸ್ತೋತ್ರವನ್ನು ಹಂಚಲಿಕ್ಕೆ ಕಾರಣ. ಅದೇ ದ್ರಾಕ್ಷರಸವನ್ನು ಕೂಡ ಅಲ್ಲ ಪಾಸ್ಟರ್, ದ್ರಾಕ್ಷರಸವನ್ನು ಆತನು ರಕ್ತಕ್ಕೆ ಹೋಲಿಸಲಿಕ್ಕೆ ಆತನ ಆ ಕಾರಣ ಆ ಯೇಸು ಕ್ರಿಸ್ತನ ದೇಹಕ್ಕೆ ಚಾಟಿಗಳಿಂದ ಹೊಡೆಯಲ್ಪಟ್ಟಾಗ ಆ ದೇಹದಿಂದ ರಕ್ತ ಚಿಮ್ಮಿತ್ತು. ಆ ರಕ್ತ ಏನು ಸೂಚಿಸುತ್ತೆ ಹೇಳುವಾಗ ನಮಗೆ ಆ ಮತ್ತೇನು ಬರೆದ ಸುವಾರ್ತೆಗೆ 26ನೇ ಅಧ್ಯಾಯ, ಅಲ್ಲಿ 26ನೇ ಅಧ್ಯಾಯ, ಮತ್ತೇನು ಬರೆದ ಸುವಾರ್ತೆ 26ನೇ ಅಧ್ಯಾಯ ಅದರ 26ರಲ್ಲಿ ಯೇಸು ಸ್ವಾಮಿ 26ರಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತು 27ನೇ ವಾಕ್ಯ, ಆಮೇಲೆ ಪಾತ್ರೆ ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವಂತ ರಕ್ತ. ಅವಾಗ ಯೇಸು ಕ್ರಿಸ್ತನ ಆ ದ್ರಾಕ್ಷಾರಸ ಏನಂದ್ರೆ ಯೇಸು ಕ್ರಿಸ್ತನ ರಕ್ತವಾಗಿದೆ. ಆ ರಕ್ತ ಸುರಿಸುವುದು ಯಾವುದಕ್ಕಾಗಿ ಅಂದ್ರೆ ಅಲ್ಲಿ ಬೈಬಲ್ ಹೇಳ್ತದೆ ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವಂತ ರಕ್ತ ಎಂದಾಗಿದೆ. ಯೇಸು ಸ್ವಾಮಿ ಆ ದ್ರಾಕ್ಷಾರಸವನ್ನ ಸೂಚಿಸಿ ಹೇಳುವಂತ ಒಂದು ಮಾತು. ಅದೇ ರೀತಿ ಪಾಸ್ಟರ್ ನೋಡಿ, ಇದರ ಅರ್ಥ ಕರ್ತನ ಮೇಜು ಯಾ ದ್ರಾಕ್ಷ ರೊಟ್ಟಿ ಅದೊಂದು ಪರಿಶುದ್ಧವಾದದ್ದು. ಎಸ್, ಪರಿಶುದ್ಧವಾದದ್ದು. ಇವಾಗ ನಾನು ಕೇಳುವಂತ ಒಂದು ಮುಖ್ಯವಾದ ಪ್ರಶ್ನೆ ಪಾಸ್ಟರ್, ಇದನ್ನು ಎಲ್ಲ ವೀಕ್ಷಕರು ಇದನ್ನು ಸರಿಯಾಗಿ ಇದರ ಅರ್ಥವನ್ನು ನೀವು ನೋಡಿ. ನಾವು ಈ ಸಬ್ಜೆಕ್ಟ್ ಅಂದ್ರೆ ದ್ರಾಕ್ಷಾರಸದ ಒಂದು ವಿಷಯ ಇವತ್ತು ಮಾತನಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಕರ್ತನ ಮೇಜಿನ ವಿಷಯ ಇವತ್ತು ಮಾತನಾಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಸರಿಯಾದ ಅದರ ಅರ್ಥವನ್ನು ವಿಶ್ವಾಸಿಗಳು ತಿಳಿದುಕೊಳ್ಳಬೇಕು ಮತ್ತು ಪರಿಶುದ್ಧರಾಗಿ ಅದರಲ್ಲಿ ಪಾಲ್ಗೊಳ್ಳಬೇಕೆಂಬ ಒಂದು ಉದ್ದೇಶದಿಂದ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಇವಾಗ ನಾನು ಕೇಳುವಂತ ಪ್ರಶ್ನೆ ಪಾಸ್ಟರ್ ಅವರೇ, ಇದರಲ್ಲಿ ಅಂದ್ರೆ ಈ ದ್ರಾಕ್ಷ ರೊಟ್ಟಿಯಲ್ಲಿ ಪಾಲ್ಗೊಳ್ಳುವಂತ ವ್ಯಕ್ತಿ ಹೇಗಿರಬೇಕು ಪಾಸ್ಟರ್ ಅವರೇ? ನೋಡಿ, ಈ ಕರ್ತನ ಮೇಜಿನಲ್ಲಿ ಪಾಲುಗಾರಾಗುವಂತ ವ್ಯಕ್ತಿಗಳು ಹೇಗಿರ್ಬೇಕಂದ್ರೆ, ನಾನೊಂದು ಉದಾಹರಣೆ ರೊಟ್ಟಿಯ ಬಗ್ಗೆ ಮತ್ತೆ ದ್ರಾಕ್ಷಾರಸ ಬಗ್ಗೆ ಒಂದು ಉದಾಹರಣೆ ಹೇಳಿ ಮತ್ತೆ ನಾನು ವಿಷಯಕ್ಕೆ ಬರ್ತೇನೆ. ನೋಡಿ, ಈ ರೊಟ್ಟಿ ಆಗುವುದು ಅನೇಕ ಗೋಧಿಯ ಕಾಳುಗಳನ್ನ ಏನ್ ಮಾಡ್ತಾರೆ, ಅವರು ಬೀಸುವ ಕಲ್ಲಿಗೆ ಹಾಕಿ ಬೀಸಿ ಅದರನ್ನ ಹುಡಿ ಮಾಡ್ತಾರೆ. ಹುಡಿ ಮಾಡಲ್ಪಟ್ಟಂತ ಆ ಗೋಧಿಯ ಕಾಳನ್ನು ನೀರಲ್ಲಿ ನೆನೆಸಿ ಅದನ್ನು ರೊಟ್ಟಿ ಆಕಾರಕ್ಕೆ ತಂದು ಅದನ್ನ ಬೆಂಕಿಗೆ ಹಾಕ್ತಾರೆ. ಬೆಂಕಿಗೆ ಹಾಕಿ ಅದನ್ನು ಹೊರಗಡೆ ತೆಗೆಯುವಾಗ ಅದೇನಾಗ್ತದೆ, ಅದು ರೊಟ್ಟಿಯಾಗಿ ಮಾರ್ಪಾಟಾಗ್ತದೆ. ಅಂದ್ರೆ ನಮಗೋಸ್ಕರ ಯೇಸು ಸ್ವಾಮಿ ಈ ರೀತಿಯಾದ ಚಿತ್ರಹಿಂಸೆಗೆ ಒಳಪಟ್ಟು ಹೋದಂತ ವ್ಯಕ್ತಿಯಾಗಿದ್ದ ನಮ್ಮ ಯೇಸು ಸ್ವಾಮಿ. ಅದೇ ದ್ರಾಕ್ಷಾರಸ ಅನೇಕ ದ್ರಾಕ್ಷೆಗಳನ್ನು ಸೇರಿಸಿ ಅದೇನ್ ಮಾಡ್ತಾರೆ, ಅದನ್ನು ಕೆಲವರು ಹೇಳ್ತಾರೆ ಕಾಲಲ್ಲಿ ತುಳಿದು ಅದರ ರಸ ಹೊರಗಡೆ ಬರ್ತದೆ ಎಂಬುದಾಗಿ. ಅವಾಗ ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ತುಳಿಯಲ್ಪಟ್ಟ ಹೇಳೋದು ಅದ ಅರ್ಥ, ನಮ್ಮ ಪಾಪಗಳಿಗಾಗಿ ಆತರು ತುಂಬಾ ತನ್ನ ಪಾಪಗಳಿಗಾಗಿ ಅವಮಾನವನ್ನು ಸಹಿಸಿಕೊಂಡ. ಆದುದರಿಂದ ಪ್ರಿಯರೇ, ಕೊರಡೆಗಳ ಚಾಟಿಗಳ ಏಟಿಗೆ ಒಳಪಟ್ಟಂತ ಯೇಸು ಕ್ರಿಸ್ತರು 39 ಏಟುಗಳನ್ನ ತಿಂದಂತ ಯೇಸು ಕ್ರಿಸ್ತರು, 10,000ಗಳಲ್ಲಿ ಅತಿ ಸುಂದರನಾದಂತ ಯೇಸು ಕ್ರಿಸ್ತರು, ಗೆತ್ಸೆಮನೆ ತೋಟದಲ್ಲಿ ಹಿಡಿಯಲ್ಪಟ್ಟಂತ ಯೇಸು ಕ್ರಿಸ್ತರು, ಕೊರಡೆಗಳಿಂದ ಚಾಟಿಗಳಿಂದ ಹೊಡೆಯಲ್ಪಟ್ಟು ಶಿಕ್ಷೆಗೆ ಒಳಪಟ್ಟಂತ ಈ ಯೇಸು ಕ್ರಿಸ್ತರು
ಯೆಶಾಯ 52ನೇ ಅಧ್ಯಾಯ 14ನೇ ವಾಕ್ಯಕ್ಕೆ ಬರುವಾಗ ಆಮೆನ್. ಪಿಲಾತನ ಆ ನ್ಯಾಯ ತೀರ್ಪಿಗೆ ಒಳಪಟ್ಟು ಶಿಕ್ಷೆಗೆ ಒಳಪಟ್ಟು ಆ ಶಿಕ್ಷೆಯಿಂದ ಹೊರಗಡೆ ಬಂದಾಗ ಯೇಸು ಕ್ರಿಸ್ತರು ಯಾವ ರೀತಿಯಲ್ಲಿ ಆದ್ರು ಎಂಬುದಾಗಿ ಯೆಶಾಯ ಅಲ್ಲಿ ಹೇಳ್ತಾನೆ. ಅವನ ಮುಖವು ಸಕಲ ಮನುಷ್ಯರ ಮುಖಗಳಿಗಿಂತ ಅವನ ರೂಪವು ಎಲ್ಲಾ ನರಜನ್ಮದವರ ರೂಪಕ್ಕಿಂತ ವಿಕಾರವಾಗಿತ್ತು. ಆದುದರಿಂದ ಪ್ರಿಯರೇ, ಈ ರೀತಿಯಾಗಿ ನಮ್ಮ ಪಾಪಗಳಿಗಾಗಿ ಈ ರೀತಿಯಾಗಿ ಶಿಕ್ಷೆಗೆ ಒಳಪಟ್ಟಂತ ಯೇಸು ಸ್ವಾಮಿ, ನಾವು ಆ ಯೇಸು ಕ್ರಿಸ್ತನ ಮಕ್ಕಳಾಗಿರುವಂತ ನಾವು ಈ ಕರ್ತನ ಮೇಜಿಗೆ ಬರುವಾಗ ಆಮೆನ್. 6 ದಿವಸಗಳು ಏನೆಲ್ಲ ಮಾಡಿ 7 ದಿವಸ ಬಂದು ತೆಗೆದುಕೊಳ್ಳುವಂತದ್ದಲ್ಲ ಈ ಕರ್ತನ ಮೇಜು. ಆಮೆನ್. ಪೈಸಲೋ 6 ದಿವಸ ಏನ್ ಮಾಡ್ತೇವೆ? ಲೋಕದ ಪ್ರಕಾರವಾಗಿ ಜೀವಿಸಿ ಪಾಪಗಳ ಮೇಲೆ ಪಾಪ ಮಾಡುತ್ತಾ ಅದರೊಟ್ಟಿಗೆ ಪೈಸಲೋ ಬೀಡಿ ಸೇದುತ್ತಾ, ಸಿಗಡು ಸೇದುತ್ತಾ, ಕುಡಿಯುತ್ತಾ, Yes. ಪಾನ್ ಪರಾಗ ತಿನ್ನುತ್ತಾ ಮನೆಯಲ್ಲಿ ಜಗಳ ಮಾಡಿ ಆಮೆನ್. ಹೆಂಡತಿಗೆ ಬೈದು ಗಂಡನಿಗೆ ಬೈದು Yes. ಅದನ್ನೆಲ್ಲ ಮಾಡಿ ಆದಿತ್ಯವಾರ ಬೆಳಿಗ್ಗೆ ಎದ್ದು ಹ್ಮ್. ಒಳ್ಳೆ ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕಿ ಇರುವಂತ ಎಲ್ಲ ಪರ್ಫ್ಯೂಮ್ ಹಾಕಿ ಮೊಣಕಾಲು ಊರಿ ಬಂದು ತೆಗೆದುಕೊಳ್ಳುವಂತದ್ದಲ್ಲ ಈ ಶ್ರೇಷ್ಠವಾದ ಕರ್ತನ ಭೋಜನ ಆಮೆನ್. ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. Yes. ಅಂದ್ರೆ ನಾನು ಹೇಳುವಂತದ್ದು ಈ ಕರ್ತನ ಮೇಜು ಹೇಗೂ ಸಹ ಬಂದು ತೆಗಿಲಿಕ್ಕೆ ಆಗುದಿಲ್ಲ, ಹಾಗೆ ತೆಗೆಯುವಂತದ್ದಲ್ಲ ಇದು. Yes. ಬೇಸರ ನಾವು ಇದರಲ್ಲಿ ಪಾಲುಗಾರಾಗಬೇಕಾದ್ರೆ ನಾವು ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು, ಆಮೆನ್. ನಮ್ಮ ಗುಣ ಸ್ವಭಾವಗಳನ್ನು ಕಾಪಾಡಿಕೊಳ್ಬೇಕು. ಅದರ ಅರ್ಥ ಪಾಸ್ಟರ್ ಅಂದ್ರೆ ತನ್ನ ಪಾಪವನ್ನು ಅರಿಕೆ ಮಾಡಿ ಯೇಸು ಕ್ರಿಸ್ತನ ಹತ್ರ ಪ್ರಾರ್ಥನೆ ಮಾಡಿ ಕ್ಷಮಾಪಣೆಯನ್ನು ತೆಗೆದುಕೊಂಡಂತ ವ್ಯಕ್ತಿಗೆ ಮಾತ್ರ ಈ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ. ಎಸ್, ನಾನು ಇನ್ನೊಂದು ವಿಷಯ ಹೇಳ್ತೇನೆ ನೋಡಿ ಪ್ರಿಯರೇ, ರೊಟ್ಟಿಯನ್ನು ನೋಡಿ ನಾವು ಕರ್ತನ ಬರುವಾಗ ರೊಟ್ಟಿಯನ್ನು ನಾವು ನೋಡುವಾಗ ನೀನು ಚಿಂತಿಸ್ಬೇಕು ಏನಂತ, ಇದು ನನಗೋಸ್ಕರ ಯೇಸುವಿನ ದೇಹ. ಆಮೆನ್. ಪ್ರಿಸಲೋ, ಇದು ನನಗೋಸ್ಕರ ಇರುವಂತ ಯೇಸುವಿನ ದೇಹ. ಅದೇ ರೀತಿಯಲ್ಲಿ ಸೇವಕರು ಆ ರೊಟ್ಟಿಯನ್ನು ಮುರಿದು ನಮಗೆ ಕೊಡುವಾಗ ನೀವು ತಿಳಿದುಕೊಳ್ಬೇಕು, ಯೇಸು ಸ್ವಾಮಿ ನನಗಾಗಿ ಮುರಿಯಲ್ಪಟ್ಟ ಎಂಬುದಾಗಿ ಚಿಂತಿಸಿ. ಅದೇ ರೀತಿಯಲ್ಲಿ ದ್ರಾಕ್ಷರಸನ್ನು ಕೊಡುವಾಗ ನೀನು ಚಿಂತಿಸಬೇಕು. ಏನಂತ ಚಿಂತಿಸಬೇಕು? ನನ್ನ ಪಾಪಗಳಿಗಾಗಿ ಯೇಸು ಸ್ವಾಮಿ ಯೇಸು ಕ್ರಿಸ್ತರು ತನ್ನ ರಕ್ತವನ್ನು ಸುರಿಸಿದ್ರು ಎಂಬುದಾಗಿ ಸರಿಯಾಗಿ ಚಿಂತಿಸಿ ಸರಿಯಾಗಿ ಮಾನಸಾಂತರ ಹೊಂದಿ ಪಾಪವನ್ನು ಬಿಟ್ಟು ಪರಿಶುದ್ಧನಾಗಿ ಏನ್ ಮಾಡ್ಬೇಕು? ಇದರಲ್ಲಿ ಪಾಲುಗಾರಾಗ್ಲಿಕ್ಕೆ ಇರುವಂತದ್ದು ಕರ್ತನ ಮೇಜು. ಮುಖ್ಯವಾಗಿ ದೀಕ್ಷಾ ಸ್ನಾನ ಕೂಡ ತೆಗಿಬೇಕಲ್ಲ. ಎಸ್, ಅಂದ್ರೆ ನಾನು ಹೇಳುವಂತದ್ದು ಈ ಕರ್ತನ ಮೇಜಿಗೆ ಬರುವಂತವರು ಹೇಗಿರ್ಬೇಕಂದ್ರೆ, ಒಂದು ರಕ್ಷಣೆ ಹೊಂದಿ, ಎರಡು ತಂದೆ ಮಗ ಪರಿಶುದ್ಧತೆ ಮುಳುಗಿ ದೀಕ್ಷಾಸ್ತ್ರ ತೆಗೆದು ಮತ್ತೆ ಪರಿಶುದ್ಧವಾದ ಜೀವಿತವನ್ನು ನಡೆಸುವಂತಹ ಒಬ್ಬ ವ್ಯಕ್ತಿಗೆ ಮಾತ್ರವೇ ಇದರಲ್ಲಿ ಪಾಲುಗಾರಾಗ್ಲಿಕ್ಕೆ ಆಗ್ತದೆ. ಇದರ ಅರ್ಥ ದೀಕ್ಷಾ ಸ್ನಾನ ತೆಗೆಯದವರಿಗೆ ಇದರಲ್ಲಿ ಪಾಲ್ಗೊಳ್ಳುವುದಕ್ಕೆ ಇದರಲ್ಲಿ ಪಾಲುಗಾರಾಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕೆಲವು ಕಡೆ ನೋಡ್ತೇನೆ, ಕೆಲವು ಸತ್ಯದ ಸಭೆಯಲ್ಲಿ ಸಣ್ಣ ಮಕ್ಕಳಿಗೆ ಕೂಡ ಕೊಡುವಂತದ್ದು ಕೆಲವು ಕಡೆ ನೋಡ್ತಾ ಇದ್ದೇವೆ ಪಾಸ್ಟರ್. ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಬೇಕು. ಈ ನೋಡಿ, ಇನ್ನೊಂದು ನಾವು ತಿಳಿಬೇಕಾದದ್ದು, ಈ ಕರ್ತನ ಭೋಜನ ಯಾರಿಗಿರುವುದಂದ್ರೆ ದೇವರ ಸಭೆಗೆ. ಆಮೇನ್ ಆಮೇನ್. ದೇವರ ಸಭೆಗೆ. ದೇವರ ಸಭೆ ಎಂಬುದು ಹೇಳುವಾಗ ನಾವು ನೋಡುದ ಕಟ್ಟಡ ಅಲ್ಲ. ದೇವರ ಸಭೆ ಅಂದ್ರೆ ರಕ್ಷಣೆ ಹೊಂದಿದಂತ ಒಬ್ಬ ವ್ಯಕ್ತಿ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸುವ ವ್ಯಕ್ತಿ ಆಗಿದೆ ದೇವರ ಸಭೆ. ಅವಾಗ ದೇವರ ಸಭೆ ಎಲ್ಲರಿಗಲ್ಲ, ಮಕ್ಕಳಿಗೆ ಕೂಡ ಇರುವಂತದಲ್ಲ. ಮಕ್ಕಳಿಗೆ ಕೊಡ್ಬೇಕು. ಯಾವಾಗಂದ್ರೆ ಅವ್ರ ರಕ್ಷಣೆ ಹೊಂದಿ ದೀಕ್ಷಾಸ್ಥಾನದ ಅನುಭವಕ್ಕೆ ಬಂದ್ರೆ ಅವರಿಗೆ ಕೊಡ್ಬೇಕು. ಆದರೆ ಈ ಕರ್ತನ ಭೋಜನ ಎಂಬುದು ಹೇಳುವುದು ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ತೆಗೆದು ಪರಿಶುದ್ಧವಾದ ಜೀವಿತವನ್ನು ನಡೆಸುವಂತ ಒಬ್ಬ ವ್ಯಕ್ತಿಗಾಗಿದೆ. ಮಕ್ಕಳಿಗೆ ಇರುವಂತದ್ದಲ್ಲ ಈ ಕರ್ತನ ಮೇಜು. ಕಾರಣ ಇವತ್ತು ಮಕ್ಕಳಿಗೆ ಕೂಡ ಕೊಡುವಂತ ಸಭೆಗಳು ಕೂಡ ಉಂಟು. ಆದ್ರೆ ದೇವರ ವಾಕ್ಯದಲ್ಲಿ ಮಕ್ಕಳಿಗೆ ಕರ್ತನ ಮೇಜು ಕೊಟ್ಟರೆಂಬುದಾಗಿ ನಮಗೆ ಬೈಬಲ್ ಯಾವ ಆಧಾರ ಕೂಡ ಇಲ್ಲ. ಕೊಟ್ಟದ್ದು ಯಾರಿಗೆ ಅಂದ್ರೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ
ದೀಕ್ಷಾಸ್ಥಾನ ತೆಗೆದುಕೊಂಡಂತ ಒಬ್ಬ ವ್ಯಕ್ತಿಗೆ ಮಾತ್ರವೇ ಅದರಲ್ಲಿ ಪಾಲುಗಾರ ಆಗ್ಲಿಕ್ಕೆ ಇನ್ನೊಂದು ಮುಖ್ಯವಾದದ್ದು ಪಾಸ್ಟರ್, ಇದನ್ನು ಕೊಡುವಂತ ದೇವರ ಸೇವಕರು ಅವರು ಹೇಗಿರ್ಬೇಕು ಪಾಸ್ಟರ್? ಪ್ರಿಸಲೋ ನೋಡಿ, ಆ ಈ ಕರ್ತನ ಮೇಜು ಅದು ಅತಿ ಪರಿಶುದ್ಧವಾದದ್ದು. ಆಮೆನ್. ಕರ್ತನ ಮೇಜು ಅದು ಶ್ರೇಷ್ಠವಾದದ್ದು. ಅವಾಗ ಈ ಕರ್ತನ ಮೇಜನ್ನು ಕೊಡುವಂತವರು ಕೂಡ ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ತೆಗೆದು ಪರಿಶುದ್ಧವಾದ ಜೀವಿತ ನಡೆಸಿ ಒಳ್ಳೆ ಸಾಕ್ಷಿ ಉಳ್ಳಂತ ವ್ಯಕ್ತಿಗಳು ಕೊಡುವಂತವರಾಗಬೇಕು. ಇವತ್ತು ನೋಡಿ, ಇವತ್ತು ಕರ್ತನ ಮೇಜು ಕೊಡುವಂತವರಿಗೆ ಕೆಲವು ಕಡೆಗಳ ಸಾಕ್ಷಿಗಳಿಲ್ಲ. ಪ್ರೇಸಲ ಅದು ಮಾತ್ರವಲ್ಲ, ಕರ್ತವ್ಯ ಕೊಡುವಂತವರು ಇವತ್ತು ಸ್ತ್ರೀಗಳು ಕೂಡ ಕರ್ತವ್ಯ ಕೊಡ್ತಾರೆ. ಅದಕ್ಕೆ ದೇವರ ವಾಕ್ಯ ಎಲ್ಲಿ ಕೂಡ ಅವಕಾಶ ಕೊಡುವುದಿಲ್ಲ. ಅದು ಎಲ್ಲಿ ಅವಕಾಶ ಕೊಡುವುದಿಲ್ಲ. ಕರ್ತನ ಮೇಜು ಅದು ಮಾತ್ರ ಅಲ್ಲ, ಸ್ತ್ರೀಯರು ಸಭಾಪಾಲಕರಾಗ್ಲಿಕ್ಕೆ ಕೂಡ ದೇವರ ವಾಕ್ಯ ಅನುಮತಿ ಕೊಡುವುದಿಲ್ಲ. ಅವಾಗ ಸಭಾಪಾಲಕರು ಆಗುವಂತ ಅನುಮತಿ ಸ್ತ್ರೀಯರಿಗೆ ಕೊಡದಿರುವುದರಿಂದ ಅವರು ಕರ್ತನ ಮೇಜು ಕೊಡುವುದು ಕೂಡ ದೊಡ್ಡ ತಪ್ಪು. ದೊಡ್ಡ ದೇವರ ವಾಕ್ಯದ ಪ್ರಕಾರ ದೊಡ್ಡ ತಪ್ಪು. ನೋಡಿ, ಇವಾಗ ನಾವು ದೇವರ ವಾಕ್ಯದಲ್ಲಿ ಏನು ಬರೆದಿದೆ ಅದನ್ನು ಮಾತ್ರ ನಾವು ನಿಮ್ಮ ಮುಂದೆ ಇಡುವುದು. ಅದಕ್ಕೋಸ್ಕರ ಇದು ನಮ್ಮ ಆಲೋಚನೆ ಅಲ್ಲ, ಇದು ನಾವು ಕೊಡುವಂತ ಆಲೋಚನೆ ಅಲ್ಲ. ಇದು ಬೈಬಲ್, ದೇವರ ವಾಕ್ಯ ಪರಿಶುದ್ಧಾತ್ಮ ಮುಖಾಂತರ ಏನು ಹೇಳ್ತದೆ ಅದನ್ನಾಗಿದೆ ನಾವಿವತ್ತು ನಿಮ್ಮ ಹತ್ರ ಹಂಚಿಕೊಡುದು. ಇನ್ನೊಂದು ಪಾಸ್ಟರ್ ಅವರೇ, ಮುಖ್ಯವಾದದ್ದು ದೇವರ ವಾಕ್ಯದಲ್ಲಿ ಹೇಳ್ತಾರೆ, ಅಯೋಗ್ಯರು ಇದರಲ್ಲಿ ಪಾಲುಗೊಳ್ಳಬಾರದೆಂದು ಹೇಳಿ 11ನೇ ಅಧ್ಯಾಯದಲ್ಲಿ ಬರೆದಿದೆ. ಯಾವುದು? ಕೊರಿಂಥದವರಿಗೆ ಬರೆದ ಪತ್ರಿಕೆ. ಇವಾಗ ನಾನು ಕೇಳುವಂತ ಅಯೋಗ್ಯರು ಅಂದ್ರೆ ಯಾರು ಪಾಸ್ಟರ್? ನೋಡಿ, ನಾನು ಈಗ ಒಂದು ನಿಮಿಷ ಪ್ರೈಸಲ, ಕೊಡುವಂತವರು ಕೂಡ ಒಳ್ಳೆಯವರಾಗಿರ್ಬೇಕು, ಪರಿಶುದ್ಧರಾಗಿರ್ಬೇಕು. ಅವರು ಸ್ತ್ರೀಯರಿಗೆ ಇದನ್ನು ಕೊಡ್ಲಿಕ್ಕೆ ಅನುಮತಿ ಪೌಲ ಕೊಡುವುದಿಲ್ಲ. ಸ್ತ್ರೀಯರು ಮಾತನಾಡುವುದನ್ನು ಕೂಡ ಪೌಲ ಏನ್ ಮಾಡ್ತಿದ್ದಾನೆ, ಅದನ್ನು ತಪ್ಪೆಂಬುದಾಗಿ ಹೇಳ್ತಾನೆ. ಅದು ಮಾತ್ರವಲ್ಲ, ಈ ಕರ್ತನ ಮೇಜು ಸಭಾಪಾಲಕನು ಕೊಡಬೇಕು. ಅವನು ಹೇಗಿರ್ಬೇಕಂದ್ರೆ, ಅವನು ಇವತ್ತು ನೋಡಿ, ಇವತ್ತು ಎಲ್ಲರೂ ಕೊಡ್ತಾರೆ. ತಪ್ಪು ಮಾಡುವವರು, ಪಾಪ ಮಾಡುವವರು, ಎರಡೆರಡು ಮದುವೆ ಆಗುವವರು ಕೂಡ ಏನ್ ಮಾಡ್ತಾರೆ, ಕೊಡುವರಾಗಿ ಕೊಡ್ತಾರೆ. ನೋ, ಆ ರೀತಿಯಾಗಿ ಇರುವಂತದ್ರಲ್ಲಿ ಕರ್ತನ ಮೇಜು. ಪ್ರೇಸಲ, ಈಗ ಸೇವರು ಕೇಳಿದಂತ ಪ್ರಶ್ನೆ, ಅದೇ ಅದರಲ್ಲಿ ಅಯೋಗ್ಯರು ಅಂದ್ರೆ ಅಯೋಗ್ಯರು ಆ ಕರ್ತನ ಮೇಜನ್ನು ತೆಗೆದರೆ, ಅದನ್ನು ಸೇವಿಸಿದರೆ ಅದರಿಂದ ಆಗುವ ದುಷ್ಪರಿಣಾಮಗಳು. ನೋಡಿ, ಇನ್ನೊಂದು ನಾನು ವಿಷಯ ಹೇಳ್ತೇನೆ. 1ನೇ ಕೊರಿಂಥಿಯ 11ನೇ ಅಧ್ಯಾಯ 23ರಿಂದ ಅದರ 32ನೇ ವಾಕ್ಯದವರೆಗೆ ಕರ್ತನ ಮೇಜಿನ ಪ್ರಾಮುಖ್ಯತೆಯನ್ನಾಗಿದೆ ಅಲ್ಲಿ ಹೇಳುವಂಥದ್ದು. ಈ ಕರ್ತನ ಮೇಜಿನಲ್ಲಿ ಪಾಲುಗಾರ, ಈ ಕರ್ತನ ಮೇಜು ಇದರಲ್ಲಿ 1ನೇ ಕೊರಿಂಥ 11ನೇ ಅಧ್ಯಾಯ 27ರಲ್ಲಿ ಹೇಳುವಂಥದ್ದು, ಅಯೋಗ್ಯವಾಗಿ ಏನ್ ಮಾಡಬಾರ್ದು, ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾನ ಮಾಡಿದ್ರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರ್ತಾನೆ. ಅವಾಗ ಈ ಕರ್ತನ ಮೇಜು ಅಯೋಗ್ಯವಾಗಿ ತೆಗಿಲಿಕ್ಕಿರುವಂಥದ್ದಲ್ಲ, ಅಯೋಗ್ಯವಾಗಿ ತೆಗಿಲಿಕ್ಕಿರುವಂಥದ್ದಲ್ಲ. ಮತ್ತೆ ಈ ಕರ್ತನ ಮೇಜಿನಲ್ಲಿ ನಾವು ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಬೈಬಲ್ ಹೇಳ್ತದೆ, ನಮ್ಮನ್ನು ಪ್ರತಿ ಮನುಷ್ಯನು ಏನ್ ಮಾಡ್ಬೇಕು? ತಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ಈ ಶ್ರೇಷ್ಠವಾದ ಕರ್ತನ ಮೇಜಿನಲ್ಲಿ ಪಾಲುಗಾರಾಗ್ಬೇಕು. ಅಂದ್ರೆ ಅದರ ಅರ್ಥ, ನಾವು ದೇವರ ಬಳಿಗೆ ಬರುವಾಗ, ನಾವು ಸಭೆಗೆ ಬರುವಾಗ, ಕರ್ತನ ಮೇಜ ಮುಂದೆ ಇರುವಾಗ ಅದರಲ್ಲಿ ಪಾಲುಗಾರಾಗ್ಲಿಕ್ಕೆ, ದೇವರೇ ನಾನು ಯೋಗ್ಯನಾಗಿದ್ದೇನೆಯೋ, ಅದು ರಕ್ಷಣೆ ಹೊಂದಿದವನು ಕೂಡ ಏನ್ ಮಾಡ್ಬೇಕು? ಸ್ವಲ್ಪ ಆಲೋಚನೆ ಮಾಡ್ಬೇಕು. ಕಾರಣ ಇದು ದೇವರು ಮಾಡಲ್ಪಟ್ಟಂತ ಒಂದು ಸಂಸ್ಕಾರ. ಇದು ಯಾವ ರೀತಿ ಇರಬೇಕು? ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು. ನಾವು ನಮ್ಮನ್ನು ಪರೀಕ್ಷಿಸಿಕೊಂಡು ನಾವೇನು ಮಾಡ್ಬೇಕು? ಇದರಲ್ಲಿ ಪಾಲುಗಾರಾಗ್ಬೇಕು. ಒಂದು ವೇಳೆ ಅಯೋಗ್ಯವಾಗಿ ಇದರಲ್ಲಿ ಪಾಲುಗಾರಾದ್ರೆ ಬರುವಂತ ಶಿಕ್ಷೆಯನ್ನು ಕೂಡ ದೇವರ ವಾಕ್ಯ ನಮಗೆ ಹೇಳ್ತದೆ. ಅದರಲ್ಲಿ ಒಂದು ವಿಷಯ ಭಾಷೆ ನೋಡಿ, ಇದರಲ್ಲಿ ಏನಂತ ಹೇಳಿದ್ರೆ, ನೀವು ಕೂಡಿ ಬರುವುದರಿಂದ ಕೇಡಾಗುತ್ತದೆ ಹೊರತು ಮೇಲಾಗುವುದಿಲ್ಲ ಅಲ್ಲ. ಅಂದ್ರೆ ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಕರ್ತನ ಭೋಜನ ತೆಗೆದ್ರೆ ಆ ವ್ಯಕ್ತಿ, ಆ ಸಭೆ ಆಗಲಿ
ಆ ವ್ಯಕ್ತಿಗಾಗಲಿ ಮೇಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಅವನಿಗೆ ಕೇಡೆ ಆಗುದಂತ ಇದ್ರಲ್ಲಿ ಕೂಡ ಬರೆಯಲ್ಪಟ್ಟಿದೆ Yes. 17 ವಾಕ್ಯದಲ್ಲಿ. ಹ್ಮ್. ಮತ್ತೆ ಅದರ ಶಿಕ್ಷೆಗಳ ಬಗ್ಗೆ ಸ್ವಲ್ಪ ಹೇಳಿ. ಹೌದು, ಅದರ ಶಿಕ್ಷೆ ಕೂಡ ನೋಡಿ. ಆಮೆನ್. ನಾವು ಅಯೋಗ್ಯವಾಗಿ ಎಂಬುದಾಗಿ ಹೇಳುವಾಗ 6 ದಿವಸಗಳು ಏನೆಲ್ಲ ಮಾಡಿ ಮತ್ತೆ 7 ದಿವಸದಲ್ಲಿ ಬಂದು ತೆಗೆದುಕೊಳ್ಳುವಂತದ್ದಲ್ಲ ಈ ಕರ್ತವ್ಯಜು. ಅಯೋಗ್ಯವಾಗಿ ಎಂಬುದು ಹೇಳುವಾಗ ತಪ್ಪು ಮಾಡಿ, ಪಾಪ ಮಾಡಿ, ದೇವರಿಗೆ ವಿರುದ್ಧವಾದ ಕಾರ್ಯ ಮಾಡಿ, ಮತ್ತೆ ಆದಿತ್ಯವಾರ ಬಂದು ಆ ಸೇವಕರು ಮುರಿದು ಕೊಡುವಾಗ ಅದರಲ್ಲಿ ಪಾಲುಗಾರಾಗ್ಲಿಕ್ಕಲ್ಲ, ಅಯೋಗ್ಯವಾಗಿ ಪಾಲುಗಾರಾಗ್ಲಿಕ್ಕಲ್ಲ. ಮತ್ತೆ ನಾವೇನು ಮಾಡ್ಬೇಕು? ಒಂದು ವೇಳೆ ಅಯೋಗ್ಯವಾಗಿ ನಾವು ಪಾಲುಗಾರಾದ್ರೆ ನಾವು ಈ ರೊಟ್ಟಿಗೆ ಮತ್ತೆ ದ್ರಾಕ್ಷರಸಕ್ಕೆ ನಾವೇನು ಮಾಡ್ತಿದ್ದೇವೆ? ದ್ರೋಹ ಮಾಡ್ತೇವೆ ನಾವು. ಅಯೋಗ್ಯವಾಗಿ ತೆಗೆದುಕೊಂಡ್ರೆ ನಾವು ಈ ಕರ್ತನ ಮೇಜಿಗನ ದ್ರೋಹ ಮಾಡ್ತೇವೆ, ನಾವು ಅನ್ಯಾಯ ಮಾಡ್ತಿದ್ದೇವೆ ನಾವು. ಅದರ ಅರ್ಥ ಇದು ಅಷ್ಟು ಪರಿಶುದ್ಧವಾಗಿದೆ. ಎಸ್, ಮತ್ತೆ ದ್ರೋಹ ಮಾಡುವ ಅವಮಾನ ಮಾಡಬಾರ್ದು. ಅಷ್ಟು ಪರಿಶುದ್ಧವಾದದ್ದು. ಕಾರಣ ಯೇಸು ಕ್ರಿಸ್ತ ದೇಹವಾಗಿದೆ, ಯೇಸು ಕ್ರಿಸ್ತನ ರಕ್ತವಾಗಿದೆ. ಅದು ಮಾನುಷಿಕವಾಗಿ ಅದು ರೊಟ್ಟಿ ಮತ್ತೆ ದ್ರಾಕ್ಷರಸವಾಗಿದ್ರು ಕೂಡ ನಾವು ದ್ರೋಹ ಮಾಡುವ ಅಯೋಗ್ಯವಾಗಿದ್ರೆ ಪಾಲುಗಾರಾದ್ರೆ ನಾವು ನಮ್ಮ ದೇವರಿಗೆ ಈ ಕರ್ತನ ಮೇಜಿಗೆ ದ್ರೋಹ ಮಾಡಿದವರಾಗ್ತೇವೆ. ಆದುದರಿಂದಾಗಿದೆ ಪೌಲ ಹೇಳುದು, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಏನ್ ಮಾಡ್ಬೇಕು? ಈ ಕರ್ತನ ಮೇಜಿನಲ್ಲಿ ಪಾಲುಗಾರಾಗ್ಬೇಕು. ನಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ಏನ್ ಮಾಡ್ಬೇಕಂತೆ? ಆ ರೊಟ್ಟಿಯನ್ನು ತಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದ್ರೆ ಹಾಗೆ ಮಾಡದಿದ್ರೆ ಏನು ಸಂಭವಿಸ್ತದೆ? ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳದೆ ಈ ಕರ್ತನ ಮೇಜಿನಲ್ಲಿ ಪಾಲುಗಾರಾದ, ಅದು ವಿಶ್ವಾಸಿಗಳಾದ್ರೂ ಆ ಸೇವಕರಾದ್ರೂ ಕೂಡ ನಮ್ಮನ್ನು ಪರೀಕ್ಷಿಸಿಕೊಳ್ಳದೆ ಇದರಲ್ಲಿ ಪಾಲುಗಾರಾದ್ರೆ ಬರುವಂತ ಶಿಕ್ಷಾ ವಿಧಿಯನ್ನು ಕೂಡ ಪೌಲಲ್ಲಿ ಹೇಳ್ತಾರೆ. ಏನಾಗಿದೆ? ನಾವು ಅಯೋಗ್ಯವಾಗಿ ನಮ್ಮನ್ನು ಪರೀಕ್ಷಿಸಿಕೊಳ್ಳದೆ ಇದರಲ್ಲಿ ಪಾಲುಗಾರಾದ್ರೆ ಏನಾಗಿದೆ ಶಿಕ್ಷೆ ಎಂಬುದಾಗಿ 30ನೇ ವಾಕ್ಯದಲ್ಲಿ ನಮ್ಗೆ ನೋಡ್ಲಿಕ್ಕೆ ಆಗ್ತದೆ. ಒಂದು ಏನಂದ್ರೆ ದೇವರ ನ್ಯಾಯ ತೀರ್ಪು ನಮಗೆ ಬರ್ತದೆ ನೋಡಿ. ಅದರ 29ನೇ ವಾಕ್ಯದ್ದು ಕಡೆಯ ವಾಕ್ಯ, ತಿಂದು ಕುಡಿಯುವುದರಿಂದ ಏನಾಗ್ತೇವೆ? ನ್ಯಾಯ ತೀರ್ಪಿಗೊಳಗಾಗ್ತದೆ. ಅಂದ್ರೆ ದೇವರ ನ್ಯಾಯ ತೀರ್ಪು ನಮ್ಮ ಮೇಲೆ ಬರ್ತದೆ. ಆ ನ್ಯಾಯ ತೀರ್ಪು ಏನಂದ್ರೆ, ಒಂದು ಬಲಹೀನತೆ, 2 ರೋಗಗಳು, 3 ಮರಣ. ಅವಾಗ ನಾವು ಅಯೋಗ್ಯವಾಗಿ ಪಾಲುಗಾರಾದ್ರೆ ದೇವರ ನ್ಯಾಯ ತೀರ್ಪಿಗೊಳಗಾಗ್ತೇವೆ. ಆ ನ್ಯಾಯ ತೀರ್ಪಾಗಿದೆ 30ನೆಯ ವಾಕ್ಯದಲ್ಲಿ ಪೌಲ ಹೇಳುವಂಥದ್ದು. ಏನಾಗಿದೆ? ಈ ಬಲಹೀನತೆ ಒಂದು, ಮತ್ತೆ ರೋಗ, ಮತ್ತೆ ಮರಣ ಇದು ಸಂಭವಿಸ್ತದೆ. ಪ್ರಿಯರೇ, ಈ ಶ್ರೇಷ್ಠವಾದ ಕರ್ತನ ಮೇಜಿನಲ್ಲಿ ಪಾಲುಗಾರಾಗುವಾಗ ನಾವು 7 ದಿವಸ ಮಾತ್ರ ಅಲ್ಲ, ದಿನದ 24 ಗಂಟೆ ಕೂಡ, ಒಂದು ವಾರ ಕೂಡ ನಾವೇನೇ ಹೇಗಿರ್ಬೇಕು? ಪರಿಶುದ್ಧರಾಗಿ ಜೀವಿಸುವಂತವರಾಗಬೇಕು. ಒಂದು ವೇಳೆ ತಪ್ಪುಗಳು ಪಾಪಗಳು ಬಂದಿರುವುದಾದ್ರೆ ನಾ ಮೊಣಕಾಲು ಊರಿ ಪಾಪ ಕ್ಷಮೆಗಾಗಿ ಯೇಸು ಕ್ರಿಸ್ತ ಮುಖವನ್ನು ನೋಡಿ, ಕರ್ತನೇ ನಾ ತಪ್ಪು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ, ಕ್ಷಮಿಸು ಎಂಬುದಾಗಿ ಪಾಪದ ಅರಿಕೆ ಮಾಡುವಾಗ ಯೇಸು ಕ್ರಿಸ್ತರು ತನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ತಾರೆ. ಆದುದರಿಂದ ಪರಿಶುದ್ಧರಾಗಿ ಜೀವಿಸುವಂತ, ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡುವಂತ ಒಬ್ಬ ದೇವರ ಮಗನಿಗೆ ಮಾತ್ರವೇ, ದೇವರ ಮಗಳಿಗೆ ಮಾತ್ರವೇ ಈ ಕರ್ತನ ಮೇಜಿನಲ್ಲಿ ಪಾಲುಗಾರರಾಗ್ಲಿಕ್ಕೆ ಆಗ್ತದೆ. ಹೌದು ಪಾಸ್ಟರೇ, ಇದರ ಅರ್ಥ ಕ್ರಿಸ್ತಿಯ ಜೀವಿತ ಎಂಬುದು ಪರಿಶುದ್ಧವಾದ ಜೀವಿತವಾಗಿದೆ. ಯಾರೇ ಆಗಲಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದಂತ ವ್ಯಕ್ತಿಯ ಮುಂದೆ ಇರುವುದು ಪರಿಶುದ್ಧತೆ ಮಾತ್ರ. ಅಲ್ಲಿ ಪರಿಶುದ್ಧ ಮಾತ್ರ ಅಲ್ಲ, ಈ ದೇವರ ವಾಕ್ಯದ ಪ್ರಕಾರ ನಡೆಯುವುದು ಮಾತ್ರ ಅವನ ಆಯ್ಕೆ. ಬೇರೆ ಯಾವ ಆಯ್ಕೆ ಕೂಡ ನಮಗಿಲ್ಲ. ಅದಕ್ಕೋಸ್ಕರ ಒಂದು ಒಳ್ಳೆ ಸಂದೇಶ ಮತ್ತೆ ಒಳ್ಳೆ ವಾಕ್ಯದ ವಿವರಣೆಯನ್ನು ನಮ್ಮ ದೇವರ ದಾಸರು ಕೊಟ್ಟರು. ಹಾಗೆ ಅವರಿಗೆ ಕೂಡ ನಾನು ವಂದನೆಯನ್ನು ತಿಳಿಸ್ತೇನೆ. ಹಾಗೆ ಈ ನಮ್ಮ ಈ ವಾಕ್ಯವನ್ನು ಕೇಳಿದಂತ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ದೇವರು ಖಂಡಿತವಾಗಿ ಒಳ್ಳೇದು ಮಾಡಲಿ ಎಂಬುದು ನಾವು ಪ್ರಾರ್ಥನೆ ಮಾಡುತ್ತೇವೆ. ಕೊನೆಯದಾಗಿ ಪ್ರಾರ್ಥನೆ ಮೂಲಕ
ಈ ಸಂದೇಶವನ್ನು ಕೊನೆಗೊಳಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳೋನಾಗಿದ್ದೇನೆ ಪಾಸ್ಟರ್ ಅವರೇ. ಪ್ರಿಯರೇ, ಆಮೆನ್. ನಾನು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ, ಒಂದು ವೇಳೆ ನೀವು ವಿಶ್ವಾಸಿಗಳಾಗಿದ್ರೆ, ನೀವು ಯೇಸು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದಂಥವರಾಗಿದ್ದರೆ, ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ದೇವರು ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರಿಯರೇ, ಈ ಕರ್ತನ ಮೇಜು ಅದು ಶ್ರೇಷ್ಠವಾದದ್ದು, ಅದು ಪರಿಶುದ್ಧವಾದದ್ದು. ಅದರಲ್ಲಿ ಪಾಲುಗಾರಾಗುವಂಥ ನಾವುಗಳು ಕೂಡ ಪರಿಶುದ್ಧರಾಗಿ ಇದರಲ್ಲಿ ಪಾಲುಗಾರಾಗಲಿಕ್ಕೆ ದೇವರು ನಮಗೆ ಸಹಾಯ ಮಾಡಬೇಕು. ಇನ್ನೊಂದು, ನಾವು ನಮ್ಮನ್ನೇ ವಿಚಾರಿಸಿಕೊಂಡು ಇದರಲ್ಲಿ ನಾವು ಪಾಲುಗಾರಾಗಬೇಕು. ಇದರಲ್ಲಿ ಪಾಲುಗಾರಾಗುವುದು ಏನೆಂದರೆ, ಕರ್ತನ ಮರಣವನ್ನು ನಾವು ಸಾರಿ ಹೇಳುವಂಥವರಾಗಿದ್ದೇವೆ. ಅದು ಮಾತ್ರವಲ್ಲ, ಯೇಸು ಸ್ವಾಮಿ ಬರ್ತಾನೆ, ಅದಕ್ಕಿರುವಂಥ ಒಂದು ಚಿಹ್ನೆ ಆಗಿದೆ ಈ ಕರ್ತನ ಮೇಜು. ಆದುದರಿಂದ ನಮ್ಮನ್ನು ದೇವರ ಕರಗಳಿಗೆ ನಾವು ಸಮರ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ನೀವು ಮಾರ್ಕನ ಮಹಡಿಯಲ್ಲಿ ಸ್ಥಾಪಿಸಿದಂಥ ಈ ಕರ್ತನ ಮೇಜು ಪೌಲನ ಮುಖಾಂತರ ಇದರಲ್ಲಿ ಹೇಗೆ ಪಾಲುಗಾರಾಗಬೇಕೆಂಬುದಾಗಿ ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಿ. ದೇವರೇ, ನಾವು ನಮ್ಮನ್ನು ವಿಚಾರಿಸಿಕೊಂಡು ಅಯೋಗ್ಯವಾಗಿ ಇದರಲ್ಲಿ ಪಾಲುಗಾರಾಗದೆ ನಮ್ಮನ್ನು ಪರೀಕ್ಷಿಸಿಕೊಂಡು ಇದರಲ್ಲಿ ಪಾಲುಗಾರಾಗುವಂತೆ ನಮಗೆಲ್ಲರಿಗೆ ಸಹಾಯ ಮಾಡಬೇಕು. ಇದರ ಮುಖಾಂತರ ನಾವು ನಿಮ್ಮ ನ್ಯಾಯ ತೀರ್ಪಿಗೆ ಒಳಗಾಗದ ಹಾಗೆ ನಿನ್ನ ಬರೋಣವನ್ನು ಸಂತೋಷ ಎದುರುಗೊಂಡು ಈ ಪರಿಶುದ್ಧವಾದ ಮೇಜಿನಲ್ಲಿ ಪಾಲುಗಾರಾಗಲಿಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ನಾಮ ಮಹಿಮದಲ್ಲಿ ಯೇಸು ಕ್ರಿಸ್ತರ ನಾಮದಲ್ಲಿ ಬರ್ತೇವೆ, ನಮ್ಮ ಪರಿಶುದ್ಧನಾದ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.